ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಾಸನ ಜಿಲ್ಲೆಯಲ್ಲಿರುವಂತಹ ಮಾಲೇಕಲ್ ತಿರುಪತಿ ಈ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕರ್ನಾಟಕದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಮಾಲೇಕಲ್ಲು ತಿರುಪತಿ ಅಥವಾ ಅಮರಗಿರಿ ಮಾಲೇಕಲ್ ತಿರುಪತಿ. ಈ ಹೆಸರು ಬರೋಕ್ಕೆ ಒಂದು ಇತಿಹಾಸನೇ ಇದೆ. ನಾವೇ ಬೆಟ್ಟನ ಹತ್ತಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ, ಅದು ಮಕ್ಕಳ ಜೊತೆ. ಹಾಗಾಗಿ ಬೆಳಗಿನ ಜಾವ 4:15 ಹಾಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಆದರೆ 1.5 ಕಿಲೋಮೀಟ್ರ್ ಹಿಂದೆಯೇ ವೆಹಿಕಲ್ ಪಾರ್ಕಿಂಗ್ ಇರೋದ್ರಿಂದ ಅಲ್ಲೇ ಬಿಟ್ಟು ಮಕ್ಕಳನ್ನ ನಡೆಸ್ಕೊಂಡು ಬೆಳಗಿನ ಜಾವ ಹತ್ತಿದ್ವಿ. ಯಾಕಂದರೆ ಟೈಮ್ ಆಗ್ತಾ ಆಗ್ತಾ ಕ್ರೌಡ್ ಜಾಸ್ತಿ ಆಗುತ್ತೆ, ಹಾಗೆ ಮಕ್ಕಳಿಗೂ ಸುಸ್ತಾದರೆ ಬ್ರೇಕ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅಂದರೆ 4:15 ಹಂಗೆ ಸ್ಟಾರ್ಟ್ ಮಾಡಿದ್ದು, 6 ಗಂಟೆ ಹಾಗೆ ನಾವು ರೀಚ್ ಆದ್ವಿ. ಮಕ್ಕಳಿಗೆ ಸುಸ್ತಾದಾಗ ನಾವು ಎತ್ಕೊಂಡು ಸ್ವಲ್ಪ ದೂರ ನಡೀತಾ ಇದ್ವಿ. ಹಾಗೆ ರೆಸ್ಟ್ ಕೊಟ್ಟು ನಮ್ಮ ಪಯಣವನ್ನು ಸಾಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ಲ, ಅದು ಖಂಡಿತ ಇತ್ತು. ಮಕ್ಕಳಿಗೂ ತುಂಬಾ ಖುಷಿ ಆಯಿತು. ಯಾವಾಗಲೂ ಓದು ಮನೆ ಅಂತ ಹೇಳಿ ಈ ಥರ ಒಂದು ದೇವಸ್ಥಾನಕ್ಕೆ ಬೆಟ್ಟ ಹತ್ತಿ ಹೋಗೋದು ಅಂತ ಹೇಳಿದ್ರೆ ಅದೊಂಥರ ಖುಷಿನೇ. ಈ ಒಂದು ದೇವಸ್ಥಾನವನ್ನು ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿರುವಂಥದ್ದು. ದೇವಾಲಯನ ತಲುಪಕ್ಕೆ 1250 ಮೆಟ್ಲುಗಳನ್ನ ಹತ್ತಬೇಕಾಗತ್ತೆ. 800 ವರ್ಷಗಳಷ್ಟು ಹಳೆಯದಾಗಿರುವಂತಹ ದೇವಸ್ಥಾನ. ಅಲ್ಲಿರುವಂತಹ ವಾಸ್ತುಶಿಲ್ಪ ತುಂಬಾ ಅದ್ಭುತವಾಗಿದೆ. ಹೊಯ್ಸಳ ಯುಗದ ಸುಂದರವಾದ ಕೆತ್ತನೆಗಳಿಗೆ ಇದು ಹೆಸರುವಾಸಿಯಾಗಿರುವಂಥದ್ದು. ಹಾಗೆ ಬೆಟ್ಟದ ಮೇಲಿನ ಕಲ್ಲಿನ ಮಂಟಪವನ್ನು ಕೂಡ ಇಲ್ಲಿ ನೀವು ನೋಡಬಹುದು. ದಂತಕಥೆಗಳ ಪ್ರಕಾರ ದೇವಗುರು ಶ್ರೀ ವಸಿಷ್ಠರು ಇಲ್ಲಿ ವಾಸಿಸ್ತಾ ಇದ್ರು. 800 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಅವರು ವೆಂಕಟರಮಣ ಸ್ವಾಮಿನ ಪೂಜಿಸ್ತಾ ತಪಸ್ಸು ಮಾಡ್ತಾ ಇದ್ರು. ಅವರಿಗೆ ಆಷಾಢ ದ್ವಾದಶಿ ದಿನದಂದು, ಅಂದರೆ ಏಕಾದಶಿ ಮಾರನೇ ದಿನ, ವೆಂಕಟರಮಣ ಸ್ವಾಮಿ ತಮ್ಮ ದರ್ಶನವನ್ನ ನೀಡಿದ್ರು. ಈ ಘಟನೆಯ ನೆನಪಾರ್ಥವಾಗಿ ಪ್ರತಿ ವರ್ಷ ಇಂದಿಗೂ ಕೂಡ ಅದೇ ದಿನದಂದು ಮಹಾರಥೋತ್ಸವ ನಡೆಯುತ್ತೆ. ವೆಂಕಟೇಶ್ವರನ ದರ್ಶನ ಪಡೆದು ವಸಿಷ್ಠರು ಅಲ್ಲಿಂದ ಹೊರಟುಬಿಟ್ರು. ಹಾಗೆ ನಮ್ಮ ದರ್ಶನ ಕೂಡ ಆಯಿತು, ವೆಂಕಟರಮಣ ಸ್ವಾಮಿಯ ದರ್ಶನ. ಒಮ್ಮೆ ಹಾಗೆ ನೋಡ್ಕೊಬಿಡಿ. ಆಂಧ್ರ ಪ್ರದೇಶದ ದೊಡ್ಡ ತಿರುಪತಿಯನ್ನು ಹೊರತುಪಡಿಸಿದ್ರೆ ವೆಂಕಟೇಶ್ವರನ ವಿಗ್ರಹವನ್ನು ನಿಂತಿರೋ ಭಂಗಿಯಲ್ಲಿ ನೋಡೋಕೆ ಸಿಗುವಂಥದ್ದು ಈ ಒಂದು ಜಾಗದಲ್ಲಿ ಮಾತ್ರ. ಹಾಗೆ ಇಲ್ಲಿ ಪದ್ಮಾವತಿ ದೇವಿಯನ್ನು ಕೂಡ ನೀವು ನೋಡಬಹುದು. ವಸಿಷ್ಠ ಗುರುಗಳಿಗೆ ವೆಂಕಟರಮಣ ಸ್ವಾಮಿ ದರ್ಶನ ಕೊಟ್ಟ ನಂತರ ಅವರು ಸಿದ್ಧಿನ ಪಡೆದು ಈ ಜಾಗವನ್ನು ಬಿಟ್ಟು ತೆರಳಿದ್ರು. ಅವರು ಹೋದ ನಂತರ ವೆಂಕಟರಮಣ ಸ್ವಾಮಿಗೆ ಪೂಜೆ ಸಲ್ಲಿಸೋಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ದಿನಗಳು ಕಳೆದಂತೆ ಅವರು ನಿರ್ಮಿಸಿದಂತಹ ಆಶ್ರಮ ನಾಶವಾಯಿತು. ಹಾಗೆ ಅವರು ಪ್ರತಿಷ್ಠಾಪಿಸಿದಂತಹ ವೆಂಕಟರಮಣ ಸ್ವಾಮಿಯ ಪ್ರತಿಮೆ ಕೂಡ ಭೂಮಿಯಲ್ಲಿ ಮುಳುಗ್ಬಿಡ್ತು. ಸಾವಿರಾರು ವರ್ಷಗಳ ನಂತರ, ಅಂದರೆ 800 ವರ್ಷಗಳ ಹಿಂದೆ ಈ ಪ್ರದೇಶವನ್ನು ಆಳ್ತಿದ್ದಂತಹ ಚಿತ್ರದುರ್ಗದ ಪಾಳೆಗಾರರು ತಿಮ್ಮಪ್ಪ ನಾಯಕ, ಅವರು ತಿರುಪತಿ ತಿಮ್ಮಪ್ಪ ಅಂದರೆ ವೆಂಕಟರಮಣ ಸ್ವಾಮಿಯ ಭಕ್ತರು. ಹಾಗೆ ಅವರ ಮನೆ ದೇವರು ಕೂಡ ವೆಂಕಟರಮಣ ಸ್ವಾಮಿ. ಪ್ರತಿ ವರ್ಷ ಅವರು ಆಂಧ್ರ ಪ್ರದೇಶದಲ್ಲಿರುವಂತಹ ಚಿತ್ತೂರು ಜಿಲ್ಲೆಯಲ್ಲಿ ನೆಲೆಸಿರೋ ತಿರುಪತಿ ತಿಮ್ಮಪ್ಪನಿಗೆ ಯಾತ್ರೆ ಹೋಗ್ತಾ ಇದ್ರು. ಹೀಗೆ ಹೋಗುವಾಗ ಕಾರಣಾಂತರಗಳಿಂದ ಯಾತ್ರೆಗೆ ಹೋಗೋಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಇವರು ತುಂಬ ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿನ ರಾತ್ರಿ ತಿಮ್ಮಪ್ಪ ನಾಯಕರಿಗೆ ಕನಸಲ್ಲಿ ಸ್ವಾಮಿ ಕಾಣಿಸ್ಕೊಂಡು, ಇದೇ ಬೆಟ್ಟದಲ್ಲಿ ನಾನು ಇರೋದಾಗಿಯೋ ಅಲ್ಲಿ ನನ್ನನ್ನು ಪ್ರತಿಷ್ಠಾಪಿಸಿ ದೇವಾಲಯವನ್ನು ನಿರ್ಮಿಸು ಅಂತ ಹೇಳಿ ಕನಸಲ್ಲಿ ಹೇಳಿದ್ರು. ಇನ್ನೊಂದು ದಿನ ಕನಸಲ್ಲಿ, ನಾನು ತುಳಸಿ ಮಾಲೆನ ಬಿಟ್ಕೊಂಡು ಹೋಗಿರ್ತೀನಿ, ಬಿಟ್ಕೊಂಡು ಹೋಗಿರೋಂಥ ಜಾಗದಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸು, ತುಳಸಿ ಮಾಲೆ ಅಂತ್ಯವಾಗಿರುವಂಥ ಜಾಗದಲ್ಲಿ ನನ್ನನ್ನು ಪ್ರತಿಷ್ಠಾಪಿಸು ಅಂತ ಹೇಳಿ ಅವರಿಗೆ ಆಜ್ಞಾಪನೆ ಕೊಟ್ಟರು. ಅವರ ಆಜ್ಞೆಯ ಅನುಸಾರವಾಗಿ ಅರಸರು ಇಲ್ಲಿ ದೇವಾಲಯವನ್ನು ನಿರ್ಮಿಸುತ್ತಾರಂತೆ. ಹಾಗಾಗಿ ಇದಕ್ಕೆ ಮಾಲೇಕಲ್ಲು ತಿರುಪತಿ ಅಂತ ಹೇಳಿ ಹೆಸರಿರುವಂಥದ್ದು. ಹಾಗೆ ಬೆಟ್ಟಕ್ಕೆ ಮಾಲೆ ಆಕಾರದಲ್ಲಿ ಮೆಟ್ಲಿರೋದ್ರಿಂದನೂ ಕೂಡ ಮಾಲೇಕಲ್ಲು ತಿರುಪತಿ ಅಂತ ಹೇಳಿ ಕರೀತಾರೆ. ಅದಾದ ನಂತರ ವಿಜಯನಗರದ ಅರಸರು 13ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಆಳಿದ್ರು. ಕ್ರಿಸ್ತಶಕ 1564ನೇ ಇಸ್ವಿಯಲ್ಲಿ ತಾಳಿಕೋಟೆ ಯುದ್ಧ ಆದ ನಂತರ ವಿಜಯನಗರ ಸಂಸ್ಥಾನ ಕ್ಷೀಣದೆಸೆಯಿಂದಾಗಿ ಪಾಳೆಗಾರರು ಸ್ವತಂತ್ರವಾಗಿ ಅಧಿಕಾರ ಮಾಡಲು ಪ್ರಾರಂಭಿಸಿದ್ರು. ಆ ಕಾಲದಲ್ಲಿ ಅಮರಗಿರಿ ತರೀಕೆರೆ ಪಾಳೆಗಾರರಿಗೆ ಸೇರಿದ್ರಿಂದ ಇಲ್ಲಿ ಪಾಳೆಗಾರರಾದ ತಿಮ್ಮಯ್ಯ ನಾಯಕ, ಹನುಮಪ್ಪ ನಾಯಕ, ಸರ್ಜಾ ಹನುಮಪ್ಪ ನಾಯಕ, ಸೀತಾ ನಾಯಕ ಮುಂತಾದವರು ಆಳಿದ್ರು ಅಂತ ಹೇಳಿ ಇತಿಹಾಸ ಕೂಡ ಇದೆ. ಹಾಗಾಗಿ ಈ ಬೆಟ್ಟದ ಮೇಲಿರೋ ದೇವಾಲಯವನ್ನು ಅಮರಗಿರಿ ತಿರುಪತಿ ಅಂತ ಹೇಳಿ ಕೂಡ ಕರೀತಾರೆ.
ನಾವು ಬೆಟ್ಟ ಇಳಿಯೋವಾಗ ತುಂಬಾ ಜನ ಆಗಿದ್ದರು. ಒಂದು ಕಡೆಯಿಂದ ಇಳಿಬೇಕು, ಒಂದು ಕಡೆಯಿಂದ ಹತ್ತಬೇಕು ಅಂತ ಹೇಳಿದ್ರು. ಬಟ್ ಎರಡೂ ಕಡೆಯಿಂದ ಹತ್ತಾನೆ ಇದ್ದರು. ಫೈನಲಿ ನಾವು ಕೆಳಗಡೆ ಬಂದು ರೀಚ್ ಆದ್ವಿ. ಇಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಿ ಕೂಡ ಇತ್ತು, ಅಲ್ಲೂ ಕೂಡ ನಮ್ಮ ದರ್ಶನ ಆಯಿತು. ಸೊ ಬಂಡೆ ಕಲ್ಲು ಮೇಲೆ ಈ ಒಂದು ದೇವಸ್ಥಾನ ಇರುವಂಥದ್ದು. ಬ್ರಹ್ಮ ರಥೋತ್ಸವ ಹಾಗೆ ಏಕಾದಶಿ ಮಾರನೇ ದಿನ ಆಗಿರೋದ್ರಿಂದ ಜಾತ್ರೆ ಹಾಗೆ ತುಂಬಾ ಕ್ರೌಡ್ ಇತ್ತು. ನಮ್ಮ ದರ್ಶನ ಮುಗಿದ ಮೇಲೆ ಜಾತ್ರೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆದ್ವಿ. ಯುಗಾದಿ ಹಬ್ಬ, ಶ್ರೀರಾಮ ನವಮಿ, ದೊಡ್ಡ ಗರುಡೋತ್ಸವ, ಆಷಾಢ ಶುದ್ಧ ದ್ವಾದಶಿ, ಇನ್ನೂ ಅನೇಕ ಉತ್ಸವಗಳನ್ನ ಇಲ್ಲಿ ತುಂಬ ವೈಭವವಾಗಿ ನಡೆಸಲಾಗುತ್ತೆ. ಹಾಗೆ ಪ್ರತಿ ವರ್ಷ ವಾರ್ಷಿಕ ಬ್ರಹ್ಮ ಮಹೋತ್ಸವವನ್ನು ಕೂಡ ಇಲ್ಲಿ ನಡೆಸಲಾಗುತ್ತೆ. ದೇವಾಲಯದ ಕೆಳಭಾಗದಲ್ಲಿ ಗೋವಿಂದರಾಜ ಸ್ವಾಮಿ ಮುಖ್ಯ ದೇವರು ನೆಲೆಸಿರುವಂಥದ್ದು. ಆದರೆ ಜಾತ್ರೆ ದಿನ ತುಂಬಾ ರಶ್ ಇರೋದ್ರಿಂದ ಮಕ್ಕಳನ್ನ ಇಟ್ಕೊಂಡು ಆ ಕ್ಯೂ ಅಲ್ಲಿ ನಿಲ್ಲೋಕ್ಕಾಗಲ್ಲ ಅಂತ ಹೇಳಿ ಜಾತ್ರೆ ಸಮಯದಲ್ಲಿ ನಾವು ಕೆಳಗಡೆ ಇರುವಂತಹ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಆದರೆ ಈ ವಿಡಿಯೋ ಸ್ವಲ್ಪ ಹಳೇದು. ನನ್ನ ಮಕ್ಕಳು ಸ್ವಲ್ಪ ಸಣ್ಣವರಿದ್ದಾಗ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಹಾಗಾದರೆ ಬನ್ನಿ ಈ ಕೆಳಗಡೆ ಇರುವಂತಹ ದೇವಾಲಯದ ಹಿಸ್ಟ್ರಿನ ಹಾಗೆ ತಿಳಿಸ್ಕೊಡ್ತೀನಿ. ಬೆಟ್ಟದ ಕೆಳಭಾಗದಲ್ಲಿ ಗೋವಿಂದರಾಜ ಸ್ವಾಮಿ ದೇವಾಲಯ ಇರುವಂಥದ್ದು. ಹಾಗೆ ಇದನ್ನು ಗೋವಿಂದರಾಜ ಪಟ್ಟಣ ಅಂತ ಕೂಡ ಕರೀತಾರೆ. ತಿರುಪತಿಯ ಬಾಲಾಜಿ ಅಥವಾ ವೆಂಕಟರಮಣನನ್ನು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ವೆಂಕಟರಮಣ, ಪದ್ಮಾವತಿ ಮತ್ತು ಲಕ್ಷ್ಮೀ ದೇವರನ್ನ ಬೆಟ್ಟದ ಮೇಲೆ ಹಾಗೆ ಗೋವಿಂದರಾಜ ಸ್ವಾಮಿಯನ್ನ ದೇವಸ್ಥಾನದ ಕೆಳಭಾಗದಲ್ಲಿ ಪೂಜಿಸ್ತಾ ಇರುವಂಥದ್ದು. ದೇವಾಲಯದಲ್ಲಿರುವಂತಹ ವಾಸ್ತುಶಿಲ್ಪ ಹೊಯ್ಸಳ ವಾಸ್ತುಶಿಲ್ಪದ ಸಂಪೂರ್ಣ ಚಿತ್ರಣ ಆಗಿರುವಂಥದ್ದು. ಹಾಸನ ಜಿಲ್ಲೆ ಹೊಯ್ಸಳ ವಾಸ್ತುಶಿಲ್ಪದ ಪ್ರಭಾವಶಾಲಿ ದೇವಾಲಯಕ್ಕೆ ಹೆಸರುವಾಸಿ ಅಂತಾನೆ ಎಲ್ರಿಗೂ ಗೊತ್ತಿದೆ. ಅಮರಗಿರಿಯಲ್ಲಿರುವಂತಹ ಶ್ರೀ ವೆಂಕಟರಮಣ ದೇವಾಲಯ ಸಹ ಇದಕ್ಕೆ ಒಂದು ವಿಶಿಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಈ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪ ಮತ್ತು ನಾಗರ ಶೈಲಿಯ ಸಂಯೋಜನೆಯಲ್ಲಿ ಆಗಿರುವಂಥದ್ದು. ದೇವಾಲಯದ ಶಿಲ್ಪಗಳನ್ನ ನಯವಾದ ಹಾಗೆ ಸೋಪ್ ಸ್ಟೋನ್ನ ಬಳಸಿ ನಿರ್ಮಿಸಲಾಗಿರುವಂಥದ್ದು. ದೇವಾಲಯದ ಸುತ್ತ ವಾಸ್ತುಶಿಲ್ಪದ ಶುದ್ಧ ವಿವರ ಹಾಗೆ ಚಿಕ್ಕಣಿ ಕೆತ್ತನೆಗಳನ್ನ ಕೂಡ ನೀವಿಲ್ಲಿ ನೋಡಬಹುದು. ಈ ಮಾಲೆಕಲ್ಲು ಅಮರಗಿರಿ ತಿರುಪತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾರಥೋತ್ಸವ ತುಂಬಾ ವಿಶೇಷವಾಗಿ ಜರುಗಿತು. ಹಾಗೆ ಮಹಾರಥೋತ್ಸವದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ, ಹೊರ ರಾಜ್ಯ ಹಾಗೆ ವಿದೇಶಗಳಿಂದನೂ ಕೂಡ ಭಕ್ತರು ಆಗಮಿಸ್ತಾರೆ. ರಥೋತ್ಸವದ ನಂತರ ದಿನ ರೈಲ್ವೆ ಇಲಾಖೆ ನೌಕರರು ಗರುಡೋತ್ಸವ ಹಾಗೆ ರಕ್ಷಣಾ ಇಲಾಖೆ ಕಡೆಯಿಂದ ತೆಪ್ಪೋತ್ಸವ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂದೆ ಇಲ್ಲಿ ಆಳ್ವಿಕೆ ನಡೆಸ್ತಿದ್ದಂತಹ ಪಾಳೆಗಾರರಿಗೆ ಬೆಟ್ಟದ ತಪ್ಪಲಲ್ಲಿ ಕೆರೆ ನಿರ್ಮಿಸುವಾಗ ಪೂರ್ಣ ಸಾಲಿಗ್ರಾಮ ಶಿಲೆ ಅಂದರೆ ಗೋವಿಂದರಾಜ ಸ್ವಾಮಿ ವಿಗ್ರಹ ಸಿಕ್ತಂತೆ. ಅದನ್ನು ಬೆಟ್ಟದ ಕೆಳಗೆ ಪ್ರತಿಷ್ಠಾಪಿಸಿ ಗರ್ಭಗುಡಿ ಬಲಭಾಗದಲ್ಲಿ ಮಹಾಲಕ್ಷ್ಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳಿ ಇತಿಹಾಸದಲ್ಲಿ ಇರುವಂಥದ್ದು. ದೇವಾಲಯದ ಅಕ್ಕಪಕ್ಕದಲ್ಲಿ ಸೂರ್ಯನಾರಾಯಣ, ಕೆಂಚರಾಯ ಹಾಗೆ ಆಂಜನೇಯ ದೇವಾಲಯಗಳು ಕೂಡ ಇದ್ದಾವೆ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ಸುಂದರವಾದ ಕಲ್ಯಾಣಿ ಕೂಡ ಇದೆ. ಇದೇ ಆಂಜನೇಯ ನಾನು ಹೇಳಿದ್ದು. ಇನ್ನು ದೇವಸ್ಥಾನದ ಹೊರಭಾಗದಲ್ಲಿ ಕಲ್ಯಾಣಿ. ಈ ಪ್ರದೇಶದಲ್ಲಿ ಬರ ಜಾಸ್ತಿ ಇತ್ತು. ಆ ಬರವನ್ನು ನೀಗಿಸೋಕ್ಕೋಸ್ಕರ ತಿಮ್ಮಪ್ಪ ನಾಯಕರು ಕೆರೆ ಅಥವಾ ಕಲ್ಯಾಣಿಯನ್ನು ನಿರ್ಮಿಸಿದ್ರು. ಅದೇ ಕಲ್ಯಾಣಿ ಇದು. ಈ ಒಂದು ಕಲ್ಯಾಣಿಯಲ್ಲೇ ಗೋವಿಂದರಾಜ ಸ್ವಾಮಿಯ ವಿಗ್ರಹ ದೊರೆತಿದ್ದು. ಇದಿಷ್ಟು ಮಾಲೆಕಲ್ಲು ತಿರುಪತಿಯ ಮಾಹಿತಿ. ದೊಡ್ಡ ತಿರುಪತಿಗೆ ಹೋಗೋಕ್ಕೆ ಸಾಧ್ಯವಾಗದಿದ್ದರೆ ಒಮ್ಮೆ ಆದರೂ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಈ ಮಾಲೆಕಲ್ಲು ತಿರುಪತಿಗೆ ಒಮ್ಮೆ ಭೇಟಿ ಕೊಡಿ. ಮಾಲೆಕಲ್ಲು ತಿರುಪತಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಖಂಡಿತ ಹಂಚ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.